ನಮಸ್ಕಾರ. ಇವತ್ತಿನ ವಿಡಿಯೋ ಈ ವಾರದಲ್ಲಿ 3 ಪ್ರಮುಖ ಐಟಿ ಕಂಪನಿಗಳ ಭವಿಷ್ಯ ಬಯಲು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮ್ಮ ಚಾನಲಲ್ಲಿ ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಹತ್ರ 10 ಪೋರ್ಟ್ಫೋಲಿಯೋದಲ್ಲಿರುವ ಷೇರುಗಳಲ್ಲಿ ಒಂದು ಐಟಿ ಕಂಪನಿಗೆ ಸೇರಿತ್ತು. ಎಲ್ಲರಿಗೂ ಕೂಡ ಒಂದು ಆತಂಕ ಏನು ಅಂತಂದ್ರೆ, ನಾನು ಕೊಂಡಂತಹ ಐಟಿ ಷೇರುಗಳು ಯಾವಾಗ ಮೇಲಕ್ಕೆ ಹೋಗ್ಬೋದು, ಸದ್ಯಕ್ಕೆ ಏನಾದರೂ ಮೇಲಕ್ಕೆ ಹೋಗುತ್ತೋ, ಇನ್ನು ಮುಂದೆ ತಗೊಳ್ಬೇಕೋ ಬೇಡವೋ, ಮತ್ತು ಅದೇನಾದರೂ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ ಯಾವಾಗ ಮೇಲಕ್ಕೆ ಹೋಗ್ಬೋದು. ಇವತ್ತು ಅದಕ್ಕೆ ಪಾರ್ಷಿಯಲ್ ಆಗಿ ಉತ್ತರ ಕೊಡ್ತಾ ಇದ್ದೇವೆ. ಈ ವಾರದಲ್ಲಿ ಎಲ್ಲರೂ ನೋಟ್ ಮಾಡಿ ಇಟ್ಕೊಳ್ಬೇಕಾದಂತಹ 3 ಘಟನೆಗಳು. ಯಾಕಂತಂದ್ರೆ ಕ್ರೂಷಿಯಲ್ ಐಟಿ ಕಂಪನಿಗಳ ಷೇರುಗಳದ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರ್ತಾ ಇದೆ. TCS 11ನೇ ತಾರೀಕು ಅಕ್ಟೋಬರ್ ಬುಧವಾರ, HCL ಟೆಕ್ನಾಲಜೀಸ್ ಮತ್ತು ಇನ್ಫೋಸಿಸ್ 12ನೇ ತಾರೀಕು ಅಕ್ಟೋಬರ್ ಗುರುವಾರ. ಈ ರಿಸಲ್ಟ್ ಏನಾದರೂ ಬಂದ್ರೆ ನಮಗೊಂದು ಇಂಡಿಕೇಶನ್ ಸಿಗುತ್ತೆ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ದ ಸ್ಟಾಕ್ಸ್ ಇನ್ ದ ನೆಕ್ಸ್ಟ್ 3 to 4 months ಅಟ್ ಲೀಸ್ಟ್, ಇಫ್ ನಾಟ್ ಫಾರ್ ದ ನೆಕ್ಸ್ಟ್ 1 year. ಈ ಐಟಿ ಕಂಪನಿಗಳ ರೆವೆನ್ಯೂ ಸ್ವಲ್ಪ ವೀಕ್ ಆಗಿರುವಂತ ನಿರೀಕ್ಷೆ ಇದೆ, ಸ್ಪೆಷಲಿ ಜುಲೈ ಸೆಪ್ಟೆಂಬರ್ 2023. ಯಾಕಂದ್ರೆ ಅಮೆರಿಕದಲ್ಲಿ ದೊಡ್ಡ ಕಂಪನಿಗಳಲ್ಲಿ ಒಂದಷ್ಟು ರಿಸೆಷನ್ ಇದೆ. ಅದರಿಂದ ಐಟಿ ಬಜೆಟ್ ಅನ್ನು ಕಮ್ಮಿ ಮಾಡಲಾಗಿದೆ ಮತ್ತು ಅಮೆರಿಕದಲ್ಲಿ ಐಟಿ ಇಂಡಸ್ಟ್ರಿ ಸದ್ಯಕ್ಕೆ ಸ್ಟ್ರಗ್ಲಿಂಗ್ ಮಾಡ್ತಾ ಇದೆ ಬಿಕಾಸ್ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಹಲವಾರು ಬ್ರೋಕರೇಜ್ ಕಂಪನಿಗಳ ಎಸ್ಟಿಮೇಟ್ ಪ್ರಕಾರ ಈಗ ನಿಮ್ಮ ಮುಂದೆ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಅಂಡ್ ರೆವೆನ್ಯೂ ಫಾರ್ ಐಟಿ ಕಂಪನೀಸ್ ಜುಲೈ ಸೆಪ್ಟೆಂಬರ್ 2023 ಕ್ವಾರ್ಟರ್ ಕಂಪೇರ್ ಟು ಏಪ್ರಿಲ್ ಜೂನ್ 2023 ಕ್ವಾರ್ಟರ್ ಇಡ್ತಾ ಇದೆ. ಎಕ್ಸ್ಪೆಕ್ಟೆಡ್ ಗ್ರೋತ್ ಇನ್ ರೆವೆನ್ಯೂ ಫಾರ್ ಜುಲೈ ಸೆಪ್ಟೆಂಬರ್ 2023 ಪಟ್ಟಿ. ಮೊದಲನೇದು TCS ಎಕ್ಸ್ಪೆಕ್ಟೆಡ್ ಗ್ರೋತ್ ಇನ್ ರೆವೆನ್ಯೂ 1%, 2 ಇನ್ಫೋಸಿಸ್ 0.8%, 3 HCL ಟೆಕ್ ಪ್ಲಸ್ 1.3%, 4 ವಿಪ್ರೋ -1%, 5 ಟೆಕ್ ಮಹೀಂದ್ರ -1.2%, 6 LTI ಮೈಂಟ್ರಿ ಪ್ಲಸ್ 1.5%, 7 ಮೆಂಫಾಸಿಸ್ ಪ್ಲಸ್ 2.5%, 8 ಕೋಫೋರ್ಜ್ ಪ್ಲಸ್ 2.5%, 9 ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಪ್ಲಸ್ 2.8%, 10 ಮ್ಯಾಶ್ಟೆಕ್ ಪ್ಲಸ್ 1.5%. ಸಾಮಾನ್ಯವಾಗಿ ಐಟಿ ಕಂಪನಿಗಳದ್ದು ಗ್ರೋತ್ ಅಂದಾಜು 3-5% ಪರ್ ಕ್ವಾರ್ಟರ್ ಇರುತ್ತೆ. ಆದರೆ ಡ್ಯೂ ಟು ಎಕಾನಮಿಕ್ ಸ್ಲೋಡೌನ್ ಇನ್ US ಅಂಡ್ ಯುರೋಪ್, ಗ್ರೋತ್ ಸದ್ಯಕ್ಕೆ 1-2% ಮಾತ್ರ ಇರಬಹುದು, 3-5 ಬದಲಾಗಿ. ಕೆಲವು ಕಂಪನಿಗಳು ವಿಪ್ರೋ ಮತ್ತು ಟೆಕ್ ಮಹೀಂದ್ರ ಈ ಕ್ವಾರ್ಟರ್ ನಲ್ಲಿ ಮೈನಸ್ ಗ್ರೋತ್ ಅನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದನ್ನು ಪಟ್ಟಿಯಲ್ಲಿ ಹಿಡಿದ್ದೇವೆ. ನೀವೇನಾದರೂ TCS, ಇನ್ಫೋಸಿಸ್, HCL ಟೆಕ್ನಾಲಜಿ ಅದರ ರಿಪೋರ್ಟ್ ನೋಡಿದ್ರೆ ಅದರಲ್ಲಿ ಪಾಸಿಟಿವ್ ಗ್ರೋತ್ ಇದ್ದ ಹಾಗೆ ಕಾಣ್ತಾ ಇದೆ. ಆದರೆ ಟೆಕ್ ಮಹೀಂದ್ರ, LTI ಮೈಂಟ್ರಿ ಅದು ಎಕ್ಸ್ಪೆಕ್ಟೆಡ್ ಟು ಫಾಲ್ ಎ ಲಿಟಲ್ ಬಿಟ್ ಪ್ರಾಫಿಟ್ ಮಾರ್ಜಿನ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಾರ್ಟರ್. ನಾನು ಸದ್ಯಕ್ಕೆ ಜುಲೈ ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ ಏನು ಗ್ರೋತ್ ಇರಬಹುದು ಅಂತ ಹೇಳಿದೆ. ಆದರೆ ತಜ್ಞರ ಪ್ರಕಾರ ಇನ್ನೂ ಮುಂದಿನ 1-2 ಕ್ವಾರ್ಟರ್ ಕೂಡ ಐಟಿ ಕಂಪನಿಗಳು ಚೇತರಿಸಿಕೊಳ್ಳೋದು ಕಷ್ಟ ಅಂತಾನೆ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಐಟಿ ಕಂಪನಿಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಡಿವಿಷನ್ ಆಗಿದ್ರೆ ದಯವಿಟ್ಟು ಅದನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕು ಮತ್ತು ಆದಷ್ಟು SEP ನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಅದರ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಆಗಾಗ ಫಾಲೋ ಮಾಡ್ತಾ ಇರಬೇಕು. ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಆಗ್ಲೇ ಐಟಿ ಸ್ಟಾಕ್ಗಳು ಲಾಂಗ್ ಟರ್ಮಿಗೆ ಅಂತಿದ್ರೆ ನೀವು ಅದನ್ನ ಇನ್ನು 1-2-3 ವರ್ಷ ಪರ್ಫಾರ್ಮೆನ್ಸ್ ಇಲ್ದಿದ್ರು ಕೂಡ ಇಟ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.